ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಮನೇಲಿ ದೇವ್ರ ಪೂಜೆ ಮಾಡಿ ಪೊಂಗಲ್ ತಿಂದು ಈಗ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ನನ್ನ ಮಗಳಿಗೆ ಫಲ ಎರಿಯೋ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಅದು ಈಗ ಟ್ರೆಂಡಿಂಗಲ್ಲಿರೋವಂಥದ್ದು. ಅಂದರೆ ನನ್ನ ಮಗಳಿಗೆ ಅಂದರೆ ಮಕ್ಕಳುಗಳಿಗೆ ಯಾವುದೇ ರೀತಿ ದೃಷ್ಟಿ ಆಗದೇ ಇರಲಿ ಅಂತ ಈ ಶಾಸ್ತ್ರನ ಮಾಡ್ತಾರೆ ಅಂತ ಕೇಳಿದ್ವಿ. ಅದರಿಂದ ನಾವು ನನ್ನ ಮಗಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಮ್ಮಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅವಳಿಗೆ ಎಳ್ಳು ಮತ್ತು ಅದ್ರ ಜೊತೆಗೆ ಹೂವು ಮತ್ತು ಕಾಯಿನ್ಸ್ ಎಲ್ಲನೂ ಹಾಕಿ ತಲೆ ಮೇಲಿಂದ ಎಳ್ಳನ್ನ ಸುರಿತಾರೆ. ಅಂದರೆ ಅದೊಂಥರ ಈಗ ಅದೇನೋ ಮಕ್ಕಳುಗಳಿಗೆ ದೃಷ್ಟಿ ಆಗೋದು ಎಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾರೆ ಅಂತ ಹೇಳಿ ನಾವು ಅದನ್ನೇ ಮಾಡ್ತಾಯಿದ್ವಿ. ಜೊತೆಗೆ ನಾನು ಕೂಡ ಅವಳಿಗೆ ಎಳ್ಳು ಬೆಲ್ಲ ಎಲ್ಲನೂ ಹಾಕಿ ನಾನು ಅವಳಿಗೆ ಇದು ಮಾಡ್ತಾಯಿದ್ದೆ. ಅವಳಂತೂ ಏನೋ ಮಾಡ್ತಿದ್ರು ನನಗೆ ಅಂತ ಫುಲ್ ಖುಷಿಯಿಂದ ತುಂಬ ಖುಷಿಪಟ್ಟು ಅವಳು ಇದು ಮಾಡ್ತಾಯಿದ್ಲು. ನೋಡ್ತಾ ಇರ್ಬೋದು ಅವಳ ಮುಖ, ಅವಳಿಗೆ ಏನೇನೋ ಮಾಡಿಬಿಡ್ತಾರಲ್ಲ ನನಗೆ ಅಂತ ಇದ್ಲು. ಜೊತೆಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರನೇ ಇರೋವಂಥ ತ್ರಿಪುರ ಸುಂದರಿ ದೇವಸ್ಥಾನ ಉತ್ತನಹಳ್ಳಿ ಹತ್ರ ಅಲ್ಲಿ ನಾವು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅವಳು ಕೂಡ ದೇವಸ್ಥಾನದಲ್ಲಿ ಅಲ್ಲಿ ಮೆಟ್ಲ ಹತ್ರ ಎಲ್ಲ ಹೋಗಿ ಅವಳು ಅವರ ಅಪ್ಪ ಎಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡಿದ್ರು. ನಾನು ಕೂಡ ಅಲ್ಲೇನೇ ಕೂತಿದ್ದೆ. ಪಾಪು ಕರ್ಕೊಂಡು ಹೋಗಿದ್ರಿಂದ ನಾನು ಜಾಸ್ತಿ ಓಡಾಡೋದಕ್ಕಾಗಲಿಲ್ಲ. ಅವಳು ಕೂಡ ಸ್ಟೆಪ್ಸ್ ಹತ್ರ ಎಲ್ಲ ಹೋಗಿ ನೀಟಾಗಿ ಅಲ್ಲೆಲ್ಲ ಆಟಾಡ್ಕೊಂಡು ತುಂಬ ಖುಷಿಯಿಂದ ಬಂದಳು. ತುಂಬ ದಿನ ಆದಮೇಲೆ ನಾನು ಕೂಡ ಹೋಗಿದ್ರಿಂದ ನನಗೂ ಏನೋ ಒಂಥರ ಖುಷಿ ಆಯಿತು. ಆಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ತುಂಬ ಚೆನ್ನಾಗಿ ಈಗ ರೆಡಿ ಮಾಡಿದರು. ಅಲ್ಲೆಲ್ಲ ಹೋಗಿ ಅವಳು ಆಟಾಡಿಕೊಂಡು ನಾವು ಕೂಡ ಹಾಗೇ ರೀಲ್ಸ್ ಎಲ್ಲ ಮಾಡಿಕೊಂಡು ಆ ರೀಲ್ಸ್ ಎಲ್ಲನೂ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು ಅಂಬಿಕಾ 52 ಅಂತ ಅಂದ್ಬಿಟ್ಟು ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆಯೇ ಇವತ್ತು ಸರ್ಪ್ರೈಸ್ ಆಗಿ ನನ್ನ ಹಸ್ಬೆಂಡ್ ನನಗೆ ಒಂದು ಗಿಫ್ಟ್ ತಂದು ಕೊಟ್ಟರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ನಂದು ಫೋನು ಕೆಟ್ಟೋಗಿತ್ತು, ಅಂದರೆ ಎಲ್ಲ ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿತ್ತು. ಅದರಿಂದ ಮೊಬೈಲ್ ಕೇಳ್ತಾಯಿದ್ದೆ. ಅವರು ಲೇಟಾಗಿ ತಗೊಳ್ತೀನಿ, ಈಗ ದುಡ್ಡಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ಬಟ್ ಸರ್ಪ್ರೈಸ್ ಆಗಿ ನನಗೆ iPhone 16 ತಂದುಕೊಟ್ರು. ನನಗಂತೂ ಫುಲ್ ಖುಷಿಯಿಂದ ನಾನಂತೂ ನನಗೇನಾ ಅಂತ ಅಂದ್ಬಿಟ್ಟು ನಾನು ಕೇಳ್ತಾಯಿದ್ದೆ. ತುಂಬ ಖುಷಿಯಾಯಿತು, ಒಂಥರ ಚೆನ್ನಾಗಿತ್ತು ಈ ಹಬ್ಬ ಅಂತಲೇ ಹೇಳ್ಬೋದು. ನಾನಂತೂ ಎಂಜಾಯ್ ಮಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.